ಅಯ್ಯೋ, ಬೇಚ್ ಬೀಳೋಕ್ ನಾನೇನ್ ಹುಲಿನ ಸಿಂಹನ? ಅವ್ರು ಹೋದ್ರು ಅಂತ ಕೈ ಬೀಸದಲ್ಲ ಕಂತಕ್ಕೋ. ಅಂದ್ರೆ? ಅಯ್ಯೋ, ಇಲ್ಲೇ ಕೇಳಿದ್ರೆ ಹೇಗೆ? ಹೋಗು, ನೀನ್ ಮಾಡ್ರೋ ಸೀನಾ ನನ್ಗೂ ತಗೋಬಾ, ಹೋಗು. ಒಳಗ್ ಬಾ ಜೋಗವ್ವ, ಊಟ ಮಾಡ್ಕೊಂಡ್ ಹೋಗುವಂತೆ. ಅಯ್ಯೋ ಸೀತಾನೆ, ನಾನು ಇಲ್ಲೇ ಕುಂತಿರ್ತೀನಿ, ತಗಂಬಾ ಹೋಗು. ಸರಿ, ಇಲ್ಲೇ ಕೂತಿರು. ತಂದ್ಯಾ? ಕೊಡು ಕೊಡು. ಈ ಗಮಕ್ಕೆ ಜನ್ಮ ಜನ್ಮಾಂತರದ ಸಂಬಂಧನ ನೆನಪಿಸೋ ಶಕ್ತಿ ಐತೆ. ಇನ್ನು ತಿಂದ್ಬಿಟ್ರೆ ರಹಸ್ಯ ಆಚೆ ಬರ್ದಂತ ಸತ್ಯಕ್ಕಂತಕ್ಕೋ. ಏನ್ ಹೇಳ್ತಿದ್ದೀರಾ ನೀವು? ಯಾವ ರಹಸ್ಯದ ಸತ್ಯದ ಬಗ್ಗೆ ಹೇಳ್ತಿದ್ಯಾ ಜೋಗವ್ವ? ಹಾಲ್ಗೆ ನೀರ್ ಸೇರಿಸ್ಬೋದು, ಆದ್ರೆ ನೀರ್ನಾಗೆ ಹಾಲ್ನ ಮರೆಮಾಚಕ್ ಆಯ್ಕಿಲ್ಲ. ಯಾರ ರಕ್ತ ಯಾರಲ್ಲಿ ಬರ್ತಿದೆ ಅಂತ ಹೇಳೋ ಕಾಲ ಹತ್ರ ಆಗ್ತೈತೆ. ಅಯ್ಯೋ, ವಿಧಿ ಮುಂದೆ ನಾವ್ ಯಾರ್ಕಂತಾಕೋ. ಸತ್ಯದ ಬಣ್ಣ ಬಯಲಾದ್ರೆ ಮುಕ್ಕೋಡನ ಕಳ್ಸತಕ್ಕಂತಕ್ಕೋ. ಈಗ್ಲೇ ಮಾತ್ ಮರ್ತೋದ್ರೆ ಹೆಂಗೆ? ಮಾತಾಡೋ ಕಾಲಕ್ಕೆ ಮಾತನ್ನೇ ಅಸ್ತ್ರ ಮಾಡ್ಕೋಬೇಕು, ಇಲ್ಲ ಅಜ್ಞಾತವ ಕಳಿಬೇಕಾಗತ್ತೆ. ನೀನ್ ಏನ್ ಹೇಳ್ತಾ ಇದೀಯ ಅಂತಾನೆ ಅರ್ಥ ಆಗ್ತಿಲ್ಲ. ಅರ್ಥ ಆಗತ್ತೆ, ಕಾಯ್ಬೇಕು. ನೆತ್ತಿಗೆ ಅಗ್ಲತ್ತೋಕ್ ಮೊದ್ಲು ಕುಡಿಯಕ್ ನೀರ್ ತಗೊಂಬ, ಹೋಗು. ಈಶಾನಿ ಪ್ರೆಗ್ನೆಂಟ್ ಅನ್ನೋದು ನಿಜಾನೇ ಆಗಿದ್ರೆ ಅದಕ್ಕೆ ಕಾರಣ ನನ್ ವಿರಾಟ. ಇದನ್ನ ನಂಬಕ್ಕೂ ಕಷ್ಟ ಆಗ್ತಿದ್ರು ಅವತ್ತು ನಾನೇ ಈಶಾನಿನ ರೂಮಕ್ ಕಳ್ಸಿದ್ದು ಅಲ್ವಾ? ನನ್ ವಿರಾಟ್ ಜೀವನದಲ್ಲಿ ಬಿರುಗಾಳಿ ಹೇಳೋ ಹಾಗೆ ನಾನೇ ಮಾಡ್ಬಿಟ್ನಲ್ಲ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರು ನನ್ನ ಕ್ಷಮಿಸ್ತಾರ? ಸಿಂಧು ಅವರೇ, ಏನು ಒಬ್ಬರೇ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಸಿಂಧು ಅವರೇ, ನೀವೇನು ಯೋಚನೆ ಮಾಡಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಪ್ರಾಜೆಕ್ಟ್ನ ನೀವು ಅಂದ್ಕೊಂಡು ಹಾಗೆ ಮಾಡೋ ಜವಾಬ್ದಾರಿ ನಂದು. ಮುಖ ಯಾಕೆ ಇಷ್ಟು ಬಾಡಿದೆ? ಏನೂ ಇಲ್ಲ ವಿರಾಟ್, ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಗಂಡನ ಹತ್ರ ಸುಳ್ಳು ಹೇಳಬಾರ್ದು ಸಿಂಧು ಅವರೇ. ನೀವೇನು ಇಲ್ಲ ಅಂತ ಹೇಳಿದ್ರು ನಿಮ್ಮ ಮುಖದಲ್ಲಿ 1000 ಗೊಂದಲ ಇರೋ ಥರ ಕಾಣಿಸ್ತಾ ಇದೆ. ನಿಜ ಹೇಳಿ ಸಿಂಧು ಅವರೇ, ಯಾರಾದರೂ ಏನಾದರೂ ಅಂದ್ರ? ಅಯ್ಯೋ, ನನಗೆ ಯಾರು ಏನಾದರೂ ಅಂತಾರೆ, ಅದೇ ಪ್ರಾಜೆಕ್ಟು. ಓ, ನೀವು ಯಾಕೆ ಹೀಗಿದ್ದೀರಾ ಅಂತ ಗೊತ್ತಾಯ್ತು ಬಿಡಿ.